ವೀಕ್ಷಕರೇ, ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಸಿನಿಮಾ ಸ್ಟೈಲಿಯ ದರೋಡೆಯೊಂದು ನಡೆದಿರ್ತಕ್ಕಂಥದ್ದು 400 ಕೋಟಿ ರೂಪಾಯಿಗಳ ದರೋಡೆ. ಬೇರೆ ಎಲ್ಲೂ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಬೆಳಗಾವಿ ಗಡಿ ಭಾಗದಲ್ಲಿ ನಡೆದಿರುವಂತಹ ದರೋಡೆ. ಈ ದರೋಡೆ ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಹಲ್ಚಲ್ ಎಬ್ಬಿಸಿದೆ. ಈ ದರೋಡೆಯ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಇದು ದೇಶವೇ ಬೆಚ್ಚಿ ಬೀಳುವಂತಹ ದರೋಡೆ. ಹಾಲಿವುಡ್ ಸಿನಿಮಾ ಶೈಲಿಯಲ್ಲಿ ನಡೆದಿರುವಂತಹ ಘಟನೆ. ಏನೆಲ್ಲ ಆಗಿದೆ ಅನ್ನುವಂಥದ್ದು, ನಿಜಕ್ಕೂ ಅಲ್ಲಿ 400 ಕೋಟಿ ರೂಪಾಯಿ ಇತ್ತ, ಅಥವಾ ಅದು 1000 ಕೋಟಿನ, ಅಥವಾ ಯಾವ ರೀತಿಯಲ್ಲಿ ನಡೀತು ದರೋಡೆ? ಸದ್ಯ 3 ರಾಜ್ಯಗಳ ಪೊಲೀಸರು ಈ ದರೋಡೆಯ ಹಿಂದೆ ಬಿದ್ದಿದ್ದಾರೆ. ಗ್ರೇಟ್ ರಾಬರಿ ಬಗ್ಗೆ ರಿಪಬ್ಲಿಕ್ ಕೊಡ್ತಾ ಇದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನೋಡಿ, ಈ ರಾಬರಿ ಆಗಿದ್ದು ಇಲ್ಲಿ ಬೆಳಗಾವಿನಲ್ಲಿ ಚೋರ್ಲಾ ಘಾಟ್ ಹತ್ರ. ಹಲ್ಚಲ್ ಸೃಷ್ಟಿಯಾಗಿದ್ದು ಮಹಾರಾಷ್ಟ್ರದಲ್ಲಿ. ಯಾರಿಗೆ ಹೋಗ್ತಾ ಇತ್ತು ಈ 400 ಕೋಟಿ ರೂಪಾಯಿಗಳ ಹಣ? ಕಂಟೈನರ್ನಲ್ಲಿ ತುಂಬಿ ಯಾಕೆ ಕಳಿಸ್ತಾ ಇದ್ರು ಅದನ್ನ? ಉದ್ಯಮಿಯೊಬ್ಬರಿಗೆ ಸೇರಿದ್ದು ಎನ್ನಲಾದಂತಹ ಹಣ 400 ಕೋಟಿಗಳಷ್ಟು ಹಣ ಅದನ್ನ ಕಂಟೈನರಲ್ಲಿ ತುಂಬಿ ಕಳಿಸಲಾಗ್ತಾ ಇತ್ತು. ಗೋವಾ, ಮಹಾರಾಷ್ಟ್ರ, ಬೆಳಗಾವಿ ಪೊಲೀಸರು ಈಗ ಈ ಘಟನೆಯ ಹಿಂದೆ ಬಿದ್ದಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ ನಡೆದಿರ್ತಕ್ಕಂತಹ ದರೋಡೆ ತಡವಾಗಿ ಬೆಳಕಿಗೆ ಬಂದಿದೆ. ಹಣ ಕಳ್ಕೊಂಡವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಈ ಘಟನೆ ಬೆಳಕಿಗೆ ಬಂದಿದ್ದೇ ಒಂದು ರೋಚಕ. 2 ಕಂಟೈನರ್ ಬೆಳಗಾವಿ ಗಡಿ ಭಾಗದಲ್ಲಿ ಗಾಯಬಾಯಿತು ಅಂತ ಹೇಳಲಾಗಿದೆ. ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಈ ಕಂಟೈನರ್ಗಳನ್ನ ಹೈಜಾಕ್ ಮಾಡಲಾಯಿತು. 2025 ಅಕ್ಟೋಬರ್ 16ರಂದು ನಡೆದಿದ್ದಂತಹ ರಾಬರಿ ಅಂತ ಹೇಳಲಾಗ್ತಾ ಇದೆ. ಈಗ ತಡವಾಗಿ ಕೇಸ್ ಬೆಳಕಿಗೆ ಬರ್ತಾ ಇದೆ. ಮಹಾರಾಷ್ಟ್ರ ಎಲೆಕ್ಷನ್ಸ್ ಮುಗಿದ ನಂತರದಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ. ಏನ್ ಸಂಬಂಧ ಹಾಗಾದ್ರೆ? ಈ ಹಣಕ್ಕೂ ಚುನಾವಣೆಗೂ ಏನಾದರೂ ಸಂಬಂಧ ಇತ್ತಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಈ ಹಣ ಕಳೆದುಕೊಂಡಿದ್ದಾರೆ ಎನ್ನಲಾದ ವ್ಯಕ್ತಿ ಇದ್ದಾರಲ್ಲ, ಯಾರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ, ಕಿಶೋರ್ ಅನ್ನುವಂಥ ಉದ್ಯಮಿಗೆ ಅಂತ. ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅತ್ಯಂತ ರೋಚಕ ಸನ್ನಿವೇಶವೊಂದರಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನೋಡಿ, ಇದು ಬೆಳಕಿಗೆ ಬಂದಿದ್ದೆ ಅತ್ಯಂತ ರೋಚಕ. ಹೆಂಗ್ ಗೊತ್ತಾಯ್ತು ಇಂಥದ್ದೊಂದು ಘಟನೆ ನಡೆದಿದೆ ಅಂತ? ಬೆಳಗಾವಿಯ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡ್ತಾರೆ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿಯನ್ನ ಬಿಲ್ಡರ್ ಕಿಶೋರ್ ಸಹಚರರು ಕಿಡ್ನಾಪ್ ಮಾಡ್ತಾರೆ. ಆಗ ಕಿಡ್ನಾಪ್ ಮಾಡಿಕೊಂಡು ಆ ಸಂದೀಪ್ ಪಾಟೀಲ್ ಅವರನ್ನ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು, ನೀನೇ ಈ ರಾಬರಿ ಆಗೋದಕ್ಕೆ ಕಾರಣ, ನೀನೇ ಇದಕ್ಕೆಲ್ಲ ಕಾರಣ ಅಂತ, ಹಣ ಎಗರಿಸಿರೋದು ನೀನೇ ಅಂತ ಹೇಳಿ ಚಿತ್ರಹಿಂಸೆ ಕೊಡ್ತಾರೆ. ಸಂಹೌ ಹಾಗೋ ಹೀಗೋ ಈ ಕಿಶೋರ್ ಸಹಚರರಿಂದ ಅಂತೂ ಇಂತೂ ತಪ್ಪಿಸ್ಕೊಂಡು ಬಂದಂತಹ ಈ ಸಂದೀಪ್ ಪಾಟೀಲ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. 400 ಕೋಟಿ ವಾಪಸ್ ಕೊಡದಿದ್ರೆ ಜೀವ ತೆಗಿತೀವಿ ಅಂತ ಬೆದರಿಕೆ ಹಾಕ್ತಾ ಇರ್ತಾರೆ ಅವರು. ಅಪಹರಣಕಾರರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ಪಾಟೀಲ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ಆ ನಂತರದಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ 5 ಆರೋಪಿಗಳನ್ನ ಬಂಧಿಸಲಾಗುತ್ತೆ. ಇಬ್ಬರಿಗಾಗಿ ತಲಾಶೆ ನಡೆದಿದೆ. ಹಣ ಕಳೆದುಕೊಂಡ ವ್ಯಕ್ತಿ ಎನ್ನಲಾದ ಈ ಕಿಶೋರ್, ಬಿಲ್ಡರ್ ಕಿಶೋರ್ ಎನ್ನುವವರು, ಅವರು ನಾಪತ್ತೆಯಾಗಿದ್ದಾರೆ ಸದ್ಯಕ್ಕೆ. ವೀಕ್ಷಕರೇ, ಇಡೀ ದೇಶವೇ ಬೆಚ್ಚಿ ಬೀಳುವಂತಹ ಸಿನಿಮಾ ಸ್ಟೈಲಿಯ ದರೋಡೆಯೊಂದು ನಡೆದಿರ್ತಕ್ಕಂಥದ್ದು. 400 ಕೋಟಿ ರೂಪಾಯಿಗಳ ದರೋಡೆ. ಬೇರೆ ಎಲ್ಲೂ ಅಲ್ಲ, ನಮ್ಮ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು. ಬೆಳಗಾವಿ ಗಡಿ ಭಾಗದಲ್ಲಿ ನಡೆದಿರುವಂತಹ ದರೋಡೆ. ಈ ದರೋಡೆ ಮಹಾರಾಷ್ಟ್ರದಲ್ಲಿ ಅತಿ ದೊಡ್ಡ ಹಲ್ಚಲ್ ಎಬ್ಬಿಸಿದೆ. ಈ ದರೋಡೆಯ ಕುರಿತಾದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಇದು ದೇಶವೇ ಬೆಚ್ಚಿ ಬೀಳುವಂತಹ ದರೋಡೆ. ಹಾಲಿವುಡ್ ಸಿನಿಮಾ ಶೈಲಿಯಲ್ಲಿ ನಡೆದಿರುವಂತಹ ಘಟನೆ. ಏನೆಲ್ಲ ಆಗಿದೆ ಅನ್ನುವಂಥದ್ದು, ನಿಜಕ್ಕೂ ಅಲ್ಲಿ 400 ಕೋಟಿ ರೂಪಾಯಿ ಇತ್ತ, ಅಥವಾ ಅದು 1000 ಕೋಟಿನ, ಅಥವಾ ಯಾವ ರೀತಿಯಲ್ಲಿ ನಡೀತು ದರೋಡೆ? ಸದ್ಯ 3 ರಾಜ್ಯಗಳ ಪೊಲೀಸರು ಈ ದರೋಡೆಯ ಹಿಂದೆ ಬಿದ್ದಿದ್ದಾರೆ. ಗ್ರೇಟ್
ರಾಬರಿ ಬಗ್ಗೆ ರಿಪಬ್ಲಿಕ್ ಕೊಡ್ತಾ ಇದೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ನೋಡಿ, ಈ ರಾಬರಿ ಆಗಿದ್ದು ಇಲ್ಲಿ ಬೆಳಗಾವಿನಲ್ಲಿ ಚೋರ್ಲಾ ಘಾಟ್ ಹತ್ರ. ಹಲ್ಚಲ್ ಸೃಷ್ಟಿಯಾಗಿದ್ದು ಮಹಾರಾಷ್ಟ್ರದಲ್ಲಿ. ಯಾರಿಗೆ ಹೋಗ್ತಾ ಇತ್ತು ಈ 400 ಕೋಟಿ ರೂಪಾಯಿಗಳ ಹಣ? ಕಂಟೈನರ್ನಲ್ಲಿ ತುಂಬಿ ಯಾಕೆ ಕಳಿಸ್ತಾ ಇದ್ರು ಅದನ್ನ? ಉದ್ಯಮಿಯೊಬ್ಬರಿಗೆ ಸೇರಿದ್ದು ಎನ್ನಲಾದಂತಹ ಹಣ 400 ಕೋಟಿಗಳಷ್ಟು ಹಣ ಅದನ್ನ ಕಂಟೈನರ್ ಅಲ್ಲಿ ತುಂಬಿ ಕಳಿಸಲಾಗ್ತಾ ಇತ್ತು. ಗೋವಾ, ಮಹಾರಾಷ್ಟ್ರ, ಬೆಳಗಾವಿ ಪೊಲೀಸರು ಈಗ ಈ ಘಟನೆಯ ಹಿಂದೆ ಬಿದ್ದಿದ್ದಾರೆ. ಚೋರ್ಲಾ ಘಾಟ್ನಲ್ಲಿ ನಡೆದಿರ್ತಕ್ಕಂತಹ ದರೋಡೆ ತಡವಾಗಿ ಬೆಳಕಿಗೆ ಬಂದಿದೆ. ಹಣ ಕಳ್ಕೊಂಡವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ. ಈ ಘಟನೆ ಬೆಳಕಿಗೆ ಬಂದಿದ್ದೇ ಒಂದು ರೋಚಕ. 2 ಕಂಟೈನರ್ ಬೆಳಗಾವಿ ಗಡಿ ಭಾಗದಲ್ಲಿ ಗಾಯಬಾಯಿತು ಅಂತ ಹೇಳಲಾಗಿದೆ. ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ಈ ಕಂಟೈನರ್ಗಳನ್ನ ಹೈಜಾಕ್ ಮಾಡಲಾಯಿತು. 2025 ಅಕ್ಟೋಬರ್ 16ರಂದು ನಡೆದಿದ್ದಂತಹ ರಾಬರಿ ಅಂತ ಹೇಳಲಾಗ್ತಾ ಇದೆ. ಈಗ ತಡವಾಗಿ ಕೇಸ್ ಬೆಳಕಿಗೆ ಬರ್ತಾ ಇದೆ. ಮಹಾರಾಷ್ಟ್ರ ಎಲೆಕ್ಷನ್ಸ್ ಮುಗಿದ ನಂತರದಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ. ಏನ್ ಸಂಬಂಧ ಹಾಗಾದ್ರೆ? ಈ ಹಣಕ್ಕೂ ಚುನಾವಣೆಗೂ ಏನಾದರೂ ಸಂಬಂಧ ಇತ್ತಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಈ ಹಣ ಕಳೆದುಕೊಂಡಿದ್ದಾರೆ ಎನ್ನಲಾದ ವ್ಯಕ್ತಿ ಇದ್ದಾರಲ್ಲ, ಯಾರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ, ಕಿಶೋರ್ ಅನ್ನುವಂಥ ಉದ್ಯಮಿಗೆ ಅಂತ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅತ್ಯಂತ ರೋಚಕ ಸನ್ನಿವೇಶವೊಂದರಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನೋಡಿ, ಇದು ಬೆಳಕಿಗೆ ಬಂದಿದ್ದೆ ಅತ್ಯಂತ ರೋಚಕ. ಹೆಂಗ್ ಗೊತ್ತಾಯ್ತು ಇಂಥದ್ದೊಂದು ಘಟನೆ ನಡೆದಿದೆ ಅಂತ? ಬೆಳಗಾವಿಯ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿಯನ್ನ ಕಿಡ್ನಾಪ್ ಮಾಡ್ತಾರೆ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿಯನ್ನ ಬಿಲ್ಡರ್ ಕಿಶೋರ್ ಸಹಚರರು ಕಿಡ್ನಾಪ್ ಮಾಡ್ತಾರೆ. ಆಗ ಕಿಡ್ನಾಪ್ ಮಾಡಿಕೊಂಡು ಆ ಸಂದೀಪ್ ಪಾಟೀಲ್ ಅವರನ್ನ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು, ನೀನೇ ಈ ರಾಬರಿ ಆಗೋದಕ್ಕೆ ಕಾರಣ, ನೀನೇ ಇದಕ್ಕೆಲ್ಲ ಕಾರಣ ಅಂತ, ಹಣ ಎಗರಿಸಿರೋದು ನೀನೇ ಅಂತ ಹೇಳಿ ಚಿತ್ರಹಿಂಸೆ ಕೊಡ್ತಾರೆ. ಸಂಹೌ ಹಾಗೋ ಹೀಗೋ ಈ ಕಿಶೋರ್ ಸಹಚರರಿಂದ ಅಂತೂ ಇಂತೂ ತಪ್ಪಿಸ್ಕೊಂಡು ಬಂದಂತಹ ಈ ಸಂದೀಪ್ ಪಾಟೀಲ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. 400 ಕೋಟಿ ವಾಪಸ್ ಕೊಡದಿದ್ರೆ ಜೀವ ತೆಗಿತೀವಿ ಅಂತ ಬೆದರಿಕೆ ಹಾಕ್ತಾ ಇರ್ತಾರೆ ಅವರು. ಅಪಹರಣಕಾರರಿಂದ ತಪ್ಪಿಸಿಕೊಂಡು ಬಂದ ಸಂದೀಪ್ ಪಾಟೀಲ್ ನಾಸಿಕ್ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ಆ ನಂತರದಲ್ಲಿ ಕಿಡ್ನಾಪ್ ಕೇಸ್ನಲ್ಲಿ 5 ಆರೋಪಿಗಳನ್ನ ಬಂಧಿಸಲಾಗುತ್ತೆ. ಇಬ್ಬರಿಗಾಗಿ ತಲಾಶೆ ನಡೆದಿದೆ. ಹಣ ಕಳೆದುಕೊಂಡ ವ್ಯಕ್ತಿ ಎನ್ನಲಾದ ಈ ಕಿಶೋರ್, ಬಿಲ್ಡರ್ ಕಿಶೋರ್ ಎನ್ನುವವರು, ಅವರು ನಾಪತ್ತೆಯಾಗಿದ್ದಾರೆ ಸದ್ಯಕ್ಕೆ.